ನಮಸ್ಕಾರ ವೀಕ್ಷಕರೇ. ಇವತ್ತು ನಾನು ಸಂಜೆ ಸ್ನ್ಯಾಕ್ಸ್ ಟೈಮ್ಗೆ ಒಂದು ಹೊಸ ರೆಸಿಪಿಯನ್ನು ತೋರಿಸ್ಕೊಡ್ತಾ ಇದ್ದೀನಿ. ಇದನ್ನು ನೀವು ಸಂಜೆ ಸ್ನ್ಯಾಕ್ಸ್ಗೂ ಮಾಡ್ಬೋದು, ಅಥವಾ ನೀವು ಮುಂಜಾನೆ ಬ್ರೇಕ್ಫಾಸ್ಟ್ಗೂ ಮಾಡ್ಬೋದು, ಇಲ್ಲ ಅಂದರೆ ಇದನ್ನು ನೀವು ಮಕ್ಕಳ ಲಂಚ್ ಬಾಕ್ಸ್ಗೂ ಹಾಕ್ಕೊಡ್ಬೋದು. ಈ ರೆಸಿಪಿ ನೀವು ಬಿಸಿಯಾಗಿರೋವಾಗಲೇ ತಿನ್ನಬೇಕು ಅಂತ ಏನಿಲ್ಲ. ಸೊ ತಣ್ಣಗಾದ್ಮೇಲೂ ಇದು ಅಷ್ಟೇ ರುಚಿಯಾಗಿರುತ್ತೆ. ಸೊ ಅದಕ್ಕೆ ನೀವು ಮಕ್ಕಳ ಲಂಚ್ ಬಾಕ್ಸ್ಗೂ ಇದನ್ನು ನೀವು ಹಾಕ್ಕೊಡ್ಬೋದು. ಬನ್ನಿ ಹಾಗಾದರೆ ಈ ರೆಸಿಪಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ. ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸುಸ್ವಾಗತ. ಮೊದಲಿಗೆ ನಾನಿಲ್ಲಿ 1 ಕಪ್ ಅಕ್ಕಿನ ತೊಗೊಂಡಿದ್ದೀನಿ. ಇದಕ್ಕೆ ನಾನು 1/4 ಕಪ್ನಷ್ಟು ಉದ್ದಿನ ಬೇಳೆನ ಹಾಕ್ಕೋತಾ ಇದ್ದೀನಿ, ಅಥವಾ 2 ಟೇಬಲ್ ಸ್ಪೂನ್ನಷ್ಟು. ಇದನ್ನು ನಾವು ನೀರು ಹಾಕಿ ಒಂದು 2ರಿಂದ 3 ಸತಿ ಚೆನ್ನಾಗಿ ತೊಳ್ಕೋಬೇಕು. ನಾನಿಲ್ಲಿ ರೇಷನ್ ಅಕ್ಕಿನ ಯೂಸ್ ಮಾಡ್ತಾಯಿದ್ದೀನಿ. ನೀವು ಬೇಕಾದರೆ ನಾರ್ಮಲ್ ನೀವು ಅನ್ನ ಮಾಡ್ತೀರಲ್ವ, ಆ ಅಕ್ಕಿನಾದರೂ ಯೂಸ್ ಮಾಡ್ಬೋದು. ನೋಡಿ, ಈಗ ನಾನು ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀನಿ ಅಕ್ಕಿ ಮತ್ತು ಬೇಳೆನ. ಈಗ ನಾವು ಇದಕ್ಕೆ ಮತ್ತೆ ನೀರು ಹಾಕ್ಕೋಬೇಕು. ಅಕ್ಕಿ ಮತ್ತು ಬೇಳೆ ಮುಳುಗುವಷ್ಟು ನೀರು ಹಾಕಿದರೆ ಸಾಕು. ನೋಡಿ, ಇಷ್ಟು ಹಾಕಿದರೆ ಸಾಕು. ಈಗ ಇದನ್ನು ನಾವು ಮುಚ್ಚಿ ಒಂದು 3 ಗಂಟೆ ನೆನೆಸಬೇಕು. ಈಗ ನಾವು ಒಂದು 1/2 ಕಪ್ನಷ್ಟು ಮೀಡಿಯಮ್ ಅವಲಕ್ಕಿನ ಒಂದು ಬೌಲ್ಗೆ ಹಾಕ್ಕೊಳ್ಳೋಣ. ಈಗ ಇದಕ್ಕೆ ನಾವು ನೀರು ಹಾಕಿ ಇದನ್ನು ಕೂಡ ನಾವು ಚೆನ್ನಾಗಿ ತೊಳ್ಕೋಬೇಕು. ಇಲ್ಲಿ ನಾವು ಮೀಡಿಯಮ್ ಅವಲಕ್ಕಿನೇ ಯೂಸ್ ಮಾಡಬೇಕು, ಪೇಪರ್ ಅವಲಕ್ಕಿನ ಯೂಸ್ ಮಾಡಬಾರ್ದು. ಸೊ ನೋಡಿ, ಈಗ ಚೆನ್ನಾಗಿ ತೊಳ್ಕೊಂಡಿದ್ದಾಗಿದೆ. ಈಗ ಮತ್ತೆ ಇದಕ್ಕೆ ನಾವು ನೀರು ಹಾಕಿ ಇದನ್ನು ನಾವು ಒಂದು ಅರ್ಧ ಗಂಟೆ ನೆನೆಯೋಕೆ ಬಿಡೋಣ. ಈಗ ನಾನು ಇನ್ನೊಂದು ಬೌಲ್ಗೆ 1 ಕಪ್ನಷ್ಟು ಸಬ್ಬಕ್ಕಿ ಅಥವಾ ಸಾಬುದಾಣಿ ಹಾಕೋತಾ ಇದ್ದೀನಿ. ಇದನ್ನು ಕೂಡ ನಾವು ನೀರು ಹಾಕಿ ಒಂದು 2ರಿಂದ 3 ಸತಿ ಚೆನ್ನಾಗಿ ಕೈ ಆಡಿಸಿ ತೊಳ್ಕೋಬೇಕಾಗತ್ತೆ. ಸೊ ನಾನಿಲ್ಲಿ 2ರಿಂದ 3 ಸತಿ ಚೆನ್ನಾಗಿ ಇದನ್ನು ತೊಳ್ಕೊಂಡಿದ್ದೀನಿ. ಈಗ ನಾವು ಇದಕ್ಕೆ ನೀರು ಹಾಕ್ಕೊಳ್ಳೋಣ. ಸಾಬುದಾಣಿ ಅಥವಾ ಸಬ್ಬಕ್ಕಿ ಮುಳುಗುವಷ್ಟು ನೀರು ಹಾಕಿದರೆ ಸಾಕು. ಇದನ್ನು ನಾವು 2 ಗಂಟೆ ನೆನೆಸಬೇಕಾಗತ್ತೆ. ಇದು ಸಬ್ಬಕ್ಕಿ ಮೇಲೆ ಡಿಪೆಂಡ್ ಆಗುತ್ತೆ. ಒಂದೊಂದು ಬೇಗ ನೆನೆಯುತ್ತೆ, ಒಂದೊಂದು ಸ್ವಲ್ಪ ಟೈಮ್ ತೊಗೊಳುತ್ತೆ. ಅದನ್ನು ನೋಡಿಬಿಟ್ಟು ನೀವು ನೆನೆಸಿ. ಈಗ ನೋಡಿ, ಇವೆಲ್ಲನೂ ಚೆನ್ನಾಗಿ ನೆನೆದಿದೆ. ಈಗ ಅಕ್ಕಿ, ಮೀಡಿಯಮ್ ಅವಲಕ್ಕಿ, ಸಾಬುದಾಣಿ ಎಲ್ಲ ಕೂಡ ಚೆನ್ನಾಗಿ ನೆನೆದಿದೆ. ಇಷ್ಟಾದರೆ ಸಾಕು. ಈಗ ನಾವು ಒಂದೊಂದಾಗಿ ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ಳೋಣ. ಈಗ ಮೊದಲನೇದಾಗಿ ನಾನಿಲ್ಲಿ ಅಕ್ಕಿ ಮತ್ತು ಬೇಳೆನ ಹಾಕೋತಾ ಇದ್ದೀನಿ. ಅದರಲ್ಲಿರುವ ನೀರನ್ನೆಲ್ಲ ತೆಗೆದುಬಿಟ್ಟು ನಾನು ಹಾಕೋತಾ ಇದ್ದೀನಿ. ಆಮೇಲೆ ಇದಕ್ಕೆ ನಾನೀಗ ಅವಲಕ್ಕಿಯನ್ನು ಹಾಕೋತಾ ಇದ್ದೀನಿ. ಮತ್ತು ಇದಕ್ಕೆ ನಾನು ಸಾಬುದಾಣಿಯನ್ನು ಸುದ ಹಾಕೋತಾ ಇದ್ದೀನಿ. ಎಲ್ಲನೂ ಒಮ್ಮೆಲೆ ಹಾಕ್ಕೊಳ್ಳೋದು. ಇಲ್ಲಾಂದರೆ ನೀವು ಅರ್ಧ ಮಾಡಿ ರುಬ್ಕೊಂಡ್ರೆ ಬರುತ್ತೆ. ಈಗ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಈಗ ನಾವು ಇದನ್ನು ನುಣ್ಣಗೆ ರುಬ್ಕೋಬೇಕು. ದೋಸೆ ಹಿಟ್ಟನ್ನೆಲ್ಲ ರುಬ್ತೀವಲ್ವ, ಹಾಗೆ ಇದನ್ನು ನುಣ್ಣಗೆ ರುಬ್ಕೋಬೇಕು. ನೋಡಿ, ರುಬ್ಬಿದ್ದಾಗಿದೆ ಈಗ. ಸೊ ಹೀಗೆ ನುಣ್ಣಗೆ ರುಬ್ಕೊಂಡ್ರೆ ಸಾಕು. ಈಗ ನಾವು ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ನೋಡಿ, ನಾನು ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಈಗ ನಾವು ಇದನ್ನು ಒಂದು 2 ನಿಮಿಷ ಚೆನ್ನಾಗಿ ಕಲಿಸ್ಕೋಬೇಕಾಗುತ್ತೆ. ಮತ್ತು ಇದನ್ನು ನಾವು ಒಂದೇ ಡೈರೆಕ್ಷನಲ್ಲಿ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಈಗ ಕಲಿಸ್ಕೊಂಡಿದ್ದಾಗಿದೆ. ಕನ್ಸಿಸ್ಟೆನ್ಸಿ ಕೂಡ ಇಷ್ಟಿದ್ದರೆ ಸಾಕು. ತುಂಬ ತೆಳುನೂ ಇರಬಾರ್ದು, ತುಂಬ ಗಟ್ಟಿಯಾಗೂ ಇರಬಾರ್ದು. ಈಗ ನಾವು ಇದನ್ನು ಮುಚ್ಚಿಬಿಟ್ಟು ರಾತ್ರಿ ಇಡೀ ನೆನೆಯೋಕ್ಕೆ ಬಿಡಬೇಕು. ಅಂದರೆ ಇದು ಫರ್ಮೆಂಟ್ ಆಗಬೇಕು. ಮರನೇ ದಿನ ನಾವು ಇದನ್ನು ಓಪನ್ ಮಾಡಿ ಮುಂದಿನ ಪ್ರೊಸೀಜರ್ನ ಮಾಡ್ಬೋದು. ಸೊ ಈಗ ನೋಡಿ, ಹಿಟ್ಟು ಚೆನ್ನಾಗಿ ನೆನೆದಿದೆ ಮತ್ತು ಚೆನ್ನಾಗಿ ಫರ್ಮೆಂಟ್ ಕೂಡ ಆಗಿದೆ. ಈಗ ನಾವು ಇದನ್ನು ಒಂದು ಸತಿ ಕಲಿಸ್ಕೊಳ್ಳೋಣ. ನೋಡಿ, ಈ ಕನ್ಸಿಸ್ಟೆನ್ಸಿ ಇರಬೇಕು. ತುಂಬ ಗಟ್ಟಿ ಆಗಬಾರ್ದು. ಗಟ್ಟಿ ಇದ್ದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ, ತುಂಬ ತೆಳುವಾಗೂ ಮಾಡ್ಕೋಬೇಡಿ. ಈಗ ನಾವು ಎಷ್ಟು ಬೇಕೋ ಅಷ್ಟು ಒಂದು ಬೌಲ್ಗೆ ಹಾಕ್ಕೊಳ್ಳೋಣ. ನಾನಿಲ್ಲಿ ಫುಲ್ ಹಿಟ್ಟನ್ನ ತೊಗೋತಾ ಇಲ್ಲ, ಒಂದು ಸ್ವಲ್ಪ ಹಿಟ್ಟನ್ನ ನಾನು ತೊಗೊಂಡು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಸೊ ನಾವು ಒಂದು ಬೌಲ್ಗೆ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ. ಮಿಕ್ಕಿದ್ದನ್ನು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ಈಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೋತಾ ಇದ್ದೀನಿ. ಅಂದರೆ ನಾನಿಲ್ಲಿ 1 ಸ್ಪೂನ್ ಮೇಲೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ನೀವು ರುಚಿ ನೋಡಿಬಿಟ್ಟು ಹಾಕ್ಕೊಳ್ಳಿ. ಈಗ 1 ಚಮಚದಷ್ಟು ನಾನು ಸಕ್ಕರೆನ ಹಾಕ್ಕೋತಾ ಇದ್ದೀನಿ.
ಹಾಗೆ ಇಲ್ಲಿ ಹಸಿಮೆಣಸಿನ್ಕಾಯಿ ಮತ್ತು ಹಸಿ ಶುಂಠಿನ ಪೇಸ್ಟ್ ಮಾಡಿಕೊಂಡು 1 ಸ್ಪೂನ್ನಷ್ಟು ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾವು 2 ಚಮಚದಷ್ಟು ಎಣ್ಣೆನ, ಅಡುಗೆ ಎಣ್ಣೆನ ಹಾಕ್ಕೋಬೇಕಾಗತ್ತೆ. ನಿಮ್ಮ ಮನೆಯಲ್ಲಿ ಯಾವ್ದು ನೀವು ಉಪಯೋಗಿಸ್ತೀರೋ ಅದನ್ನು ಹಾಕ್ಕೊಂಡ್ರೆ ಬರುತ್ತೆ. ಸೊ ನಾವೀಗ ಇದನ್ನು ಎಲ್ಲನೂ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಗಂಟಿಲ್ಲದ ಹಾಗೆ ಮತ್ತು ಎಲ್ಲನೂ ಹೊಂದ್ಕೋಬೇಕು. ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು. ಒಂದು 2 ನಿಮಿಷ ಕಲಿಸಿದರೆ ಸಾಕು. ನೋಡಿ, ಕಲಿಸಿದ್ದಾಗಿದೆ. ಈಗ ನೋಡಿ, ಈಗ ನಾನು ಒಂದು ತಟ್ಟೆನ ತೊಗೊಂಡಿದ್ದೀನಿ. ನೀವು ಈ ಥರ ಬಾರ್ಡರ್ ಅಂತ ತಟ್ಟೆನೇ ತೊಗೊಳ್ಳಿ. ಇಲ್ಲ ನಿಮ್ಮ ಮನೆಯಲ್ಲಿ ಅಂದರೆ ನೀವು ಕುಕ್ಕರ್ ಡಬ್ಬಿ ಇರುತ್ತಲ್ವ, ಅದನ್ನು ತೊಗೊಂಡ್ರೂ ಬರುತ್ತೆ. ಸೊ ಈಗ ನಾವು ಇದಕ್ಕೆ ಎಣ್ಣೆನ ಹಚ್ಕೊಳ್ಳೋಣ. ಚೆನ್ನಾಗಿ ಎಲ್ಲ ಕಡೆನೂ ನಾವು ಎಣ್ಣೆನ ಗ್ರೀಸ್ ಮಾಡ್ಕೋಬೇಕು. ಇದು ಗ್ರೀಸ್ ಮಾಡಿದ್ದಾಗಿದೆ. ಈಗ ನಾವು ಇದಕ್ಕೆ ಮೊದಲೇ ಮಿಕ್ಸ್ ಮಾಡ್ಕೊಂಡಿರ್ತೀವಲ್ಲ, ಆ ಹಿಟ್ಟನ್ನ ಹಾಕ್ಕೊಳ್ಳೋಣ. ಈವನ್ನಾಗಿ ಎಲ್ಲ ಕಡೆನೂ ಸ್ಪ್ರೆಡ್ ಆಗುವಾಗೆ ಹಾಕ್ಕೋಬೇಕು. ಸೊ ಅದಾಗಿದ್ದಿಲ್ಲ ಅಂದರೆ ಕೈಯಿಂದ ಸ್ವಲ್ಪ ರೊಟೇಟ್ ಮಾಡಿ ಚೆನ್ನಾಗಿ ಇವನ್ನಾಗಿ ಆಗುತ್ತೆ. ಈಗ ನಾವು ಒಲೆ ಮೇಲೆ ಒಂದು ಕಡಾಯಿಯನ್ನು ಇಡೋಣ. ಅದರಲ್ಲಿ ಒಂದು ಸ್ಟ್ಯಾಂಡನ್ನ ಇಡೋಣ. ಅದಕ್ಕೆ ನಾವು ಒಂದು ಸ್ವಲ್ಪ ನೀರನ್ನು ಹಾಕ್ಕೋಬೇಕು. ಅಂದರೆ ನಾವು ಕಡಾಯಿಯನ್ನು ಮೊದಲೇ ಬಿಸಿ ಮಾಡ್ಕೋಬೇಕು. ಸೊ ಅದಕ್ಕೆ ನಾನಿಲ್ಲಿ ಒಂದು 2 ಗ್ಲಾಸ್ನಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಅಂದರೆ ಕೆಳಗಡೆ ಸ್ಟ್ಯಾಂಡ್ ಇಟ್ಟಿರ್ತೀವಲ್ವ, ಆ ಲೆವೆಲ್ಗೆ ಹಾಕ್ಕೊಂಡ್ರೆ ಸಾಕು. ಈಗ ಇದನ್ನು ನಾವು ಒಂದು ಮುಚ್ಚಳದಿಂದ ಮುಚ್ಚಿ ಅದನ್ನು ನಾವು ಸ್ಟೀಮ್ ಮಾಡ್ಕೋಬೇಕು. ಒಂದು ಮೀಡಿಯಮ್ ಹೀಟ್ ಮೇಲೆ ಮಾಡಿಕೊಂಡ್ರೆ ಸಾಕು. ನೋಡಿ, ಈಗ ರೆಡಿ ಆಗಿದೆ. ಈಗ ಇದರೊಳಗೆ ನಾವು ಆ ತಟ್ಟೆನ ಪ್ರಿಪೇರ್ ಮಾಡ್ಕೊಂಡಿರ್ತೀವಲ್ವ, ಅದನ್ನು ಇಡೋಣ. ಇಟ್ಟು ಅದರ ಮೇಲೆ ನಾವು ಒಂದು ಮುಚ್ಚಳವನ್ನು ಮುಚ್ಚಿ ಒಂದು 15 ನಿಮಿಷ ನಾವು ಇದನ್ನು ಬೇಯಿಸ್ಕೋಬೇಕಾಗತ್ತೆ. 15 ನಿಮಿಷ ಆದಮೇಲೆ ನೀವು ಚೆಕ್ ಮಾಡಿ, ಬೆಂದಿರಲಿಲ್ಲ ಅಂದರೆ ಮತ್ತೆ 1-2 ನಿಮಿಷ ಬೇಯಿಸ್ಕೊಳ್ಳಿ. ನೋಡಿ, ಈಗ 15 ನಿಮಿಷ ಆಗಿದೆ. ಸೊ ನಾನಿಲ್ಲಿ ಒಂದು ಟೂತ್ ಪಿಕ್ನ ಇನ್ಸರ್ಟ್ ಮಾಡಿ ನೋಡ್ತಾ ಇದ್ದೀನಿ. ಸೊ ಅದು ಕ್ಲೀನಾಗಿ ಬಂತಂದರೆ ಅದು ಆಗಿದೆ ಅಂತ. ಸೊ ಇದು ಚೆನ್ನಾಗಿ ಬೆಂದಿದೆ. ಈಗ ನಾವಿದನ್ನು ಕಡಾಯಿಂದ ತಟ್ಟೆನ ಹೊರಗೆ ತಕ್ಕೊಳ್ಳೋಣ. ಹೊರಗೆ ತೆಗೆದು ಅದನ್ನು ಆರೋಗಿ ಬಿಡಬೇಕು. ನಾವು ಸ್ವಲ್ಪ ತಣ್ಣಗಾಗಬೇಕು. ಅಲ್ಲಿವರೆಗೂ ನಾವು ಮುಂದಿನ ಪ್ರಿಪ್ರೇಷನ್ನ ಮಾಡ್ಕೊಳ್ಳೋಣ. ಈಗ ನಾನು ಒಲೆ ಮೇಲೆ ಒಂದು ಬಾಣಲೆನ ಇಟ್ಟಿದ್ದೀನಿ. ಅದಕ್ಕೆ ನಾನಿಲ್ಲಿ 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೋತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ ಯಾವ ಎಣ್ಣೆ ಉಪಯೋಗಿಸ್ತೀರಲ್ವ, ಆ ಎಣ್ಣೆನ ಹಾಕ್ಕೊಂಡ್ರೆ ಬರುತ್ತೆ. ಈಗ ನಾವು ಇದಕ್ಕೆ 1 ಚಮಚದಷ್ಟು ಸಾಸಿವೆನ ಹಾಕ್ಕೋತಾ ಇದ್ದೀನಿ. ಈಗ ಸಾಸಿವೆ ಚಟಪಟ ಅಂದಮೇಲೆ ಈಗ ನಾವು ಇದಕ್ಕೆ ಅರ್ಧ ಚಮಚದಷ್ಟು ಜೀರಿಗೆನ ಹಾಕ್ಕೊಳ್ಳೋಣ. ಈಗ ಇದಕ್ಕೆ ನಾವು 1/4 ಚಮಚದಷ್ಟು ಇಂಗಿನ ಪೌಡರ್ ಇರುತ್ತಲ್ವ, ಅದನ್ನು ಹಾಕ್ಕೊಳ್ಳೋಣ. ಈಗ ನಾವು ಇದಕ್ಕೆ ಒಂದು 2 ಚಮಚದಷ್ಟು ಎಳ್ಳು ಹಾಕ್ಕೋಬೇಕಾಗುತ್ತೆ. ನಾನಿಲ್ಲಿ ಬಿಳಿ ಎಳ್ಳನ್ನ ತೊಗೊಂಡಿದ್ದೀನಿ. ಬಿಳಿ ಎಳ್ಳನ್ನೇ ಹಾಕ್ಕೋಬೇಕು. ಸೊ 1 ನಿಮಿಷ ಇದನ್ನು ಫ್ರೈ ಮಾಡಿಕೊಂಡ್ರೆ ಸಾಕು. ಯಾಕಂದರೆ ಎಣ್ಣೆ ಕಾದಿರುತ್ತೆ, ಅವು ಬೇಗನೆ ಫ್ರೈ ಆಗುತ್ತೆ. ಸೊ ಈಗ ನಾನಿಲ್ಲಿ 3 ಮೆಣಸಿನ್ಕಾಯಿನ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ನಾನೇನು ಮಾಡಿದ್ದೀನಿ, ಸೀಳ್ಬಿಟ್ಟು ಅದನ್ನು ಸ್ಪ್ಲಿಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಹಾಕ್ಕೋತಾ ಇದ್ದೀನಿ. ಈಗ ಕರ್ಬೇವಿನ ಸೊಪ್ಪು ಹಾಕಿದ ಮೇಲೆ ಒಂದು ಸರ್ತಿ ಹೀಗೆ ಕೈ ಆಡಿಸ್ಬಿಟ್ಟು ಗ್ಯಾಸ್ ಆಫ್ ಮಾಡಿಬಿಡೋಣ. ತುಂಬ ಹೊತ್ತಿನ ಫ್ರೈ ಮಾಡ್ಕೊಳ್ದೇನು ಬೇಡ. ಸೊ ಈಗ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ಇದು ರೆಡಿಯಾಗಿದೆ. ಈಗ ನಾವು ತಣ್ಣಗಾಗ್ಬಿಟ್ಟಿದ್ವಲ್ವ, ಈಗ ಇದು ತಣ್ಣಗಾಗಿದೆ. ಈಗ ನಾವು ಇದನ್ನು ಏನು ಮಾಡಬೇಕು ಅಂದರೆ ಒಂದು ಚಾಕುವಿನಿಂದ ನಿಮಗೆ ಯಾವ್ದು ಬೇಕೋ ಆ ಆಕಾರಕ್ಕೆ ಅದನ್ನು ಕಟ್ ಮಾಡ್ಕೊಳ್ಳಿ. ಚಿಕ್ಕ ಬೇಕಂದರೆ ಚಿಕ್ಕದಾಗೂ ಮಾಡ್ಕೊಳ್ಳಿ. ಇಲ್ಲಾಂದರೆ ನಾ ತೋರಿಸಿದ್ದೇನಲ್ವ, ಈ ಆಕಾರದಲ್ಲಿ ಮಾಡಿಕೊಂಡ್ರು ಬರುತ್ತೆ. ನಾನು ತುಂಬ ಚಿಕ್ಕದಾಗೇನು ಮಾಡಿಲ್ಲ. ಸೊ ಮೀಡಿಯಮ್ ಆಗಿ ನಾನು ಇಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಸ್ವಲ್ಪ ತಣ್ಣಗಾದ್ಮೇಲೆ ಕಟ್ ಮಾಡಿದ್ರೆ ಈಸಿಯಾಗಿ ಕಟ್ ಆಗುತ್ತೆ, ಮುರಿಯೋದಿಲ್ಲ ಅಂತ. ಸೊ ನೋಡಿ ಎಷ್ಟು ಕ್ಲೀನಾಗಿ ಕಟ್ ಆಗ್ತಾ ಇದೆ ಅಂತ. ಸೊ ನಾ ಎಲ್ಲ ಇಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಒಂದನ್ನು ನಿಮಗೆ ನಾನು ಅದನ್ನು ಓಪನ್ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ. ಒಂದು ಚಾಕುವಿನಿಂದ ಅದನ್ನು ಮೇಲಕ್ಕೆತ್ತಿ ನೋಡಿ ಎಷ್ಟು ಈಸಿಯಾಗಿ ಬರುತ್ತೆ ಅಂತ. ತಳಗಡೆ ಸ್ವಲ್ಪನೂ ಹತ್ಕೊಳ್ಳೋದಿಲ್ಲ, ಅಷ್ಟು ಈಸಿಯಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಅಷ್ಟೇ ಮೆತ್ತಗಾಗಿರುತ್ತೆ, ಅಷ್ಟೇ ಫ್ಲಫಿ ಕೂಡ ಆಗಿರುತ್ತೆ. ನೋಡಿ, ತಿನ್ನೋಕ್ಕೂ ತುಂಬ ಸಖತ್ತಾಗಿರುತ್ತೆ ಇದು. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಈಗ ನಾವೇನು ಮಾಡೋಣ, ಎಲ್ಲ ಪೀಸಸ್ನು ನಾವು ಒಂದೊಂದಾಗಿ ಅದನ್ನು ಬಿಡಿಸ್ಕೋತಾ ಹೋಗೋಣ. ನೋಡಿ ಎಷ್ಟು ಈಸಿಯಾಗಿ ಬರುತ್ತೆ ಅಂತ ನೋಡಿ. ಸೊ ನಾವೆಲ್ಲ ಪೀಸಸ್ನು ಅವನ್ನ ಬೇರೆ ಬೇರೆ ಮಾಡ್ಕೊಳ್ಳೋಣ. ಅಂದರೆ ನಮಗೆ
ಒಗ್ಗರಣೆ ಒಳಗೆ ಹಾಕೋಕ್ಕೆ ಈಸಿ ಆಗುತ್ತೆ. ಸೊ ಎಲ್ಲ ಮಾಡ್ಕೊಂಡಿದ್ದಾಗಿದೆ. ಈಗ ನಾವೇನು ಮಾಡೋಣ, ಮೊದಲೇ ಒಗ್ಗರಣೆ ಪ್ರಿಪೇರ್ ಮಾಡಿಟ್ಟಿರ್ತೀವಲ್ವ, ಅದಕ್ಕೆ ಇವನ್ನೆಲ್ಲ ಹಾಕೊಳ್ಳೋಣ. ಗ್ಯಾಸ್ ಆಫ್ ಮಾಡಿದ್ದೇ ಇರಲಿ, ಆನ್ ಮಾಡೋಕ್ಕೆ ಹೋಗಬೇಡಿ. ಈಗ ಮೊದಲು ಎಲ್ಲ ಪೀಸಸ್ನ ಹಾಕೊಂಡ್ಬಿಡೋಣ. ಹಾಕಿಬಿಟ್ಟು ಈಗ 1-2 ನಿಮಿಷ ಮೊದಲು ಚೆನ್ನಾಗಿ ಕಲಿಸ್ಕೊಂಡ್ಬಿಡೋಣ. ಆಮೇಲೆ ನಿಮ್ಗೆ ಬೇಕಂದರೆ ಬಿಸಿ ಮಾಡ್ಕೋಬೋದು, ಬೇಡಪ್ಪ ಅಂದರೆ ಹಾಗೇನೂ ತಿನ್ಬೋದು. ನಿಮ್ಗೆ ಹೇಗೆ ಬೇಕೋ ಹಾಗೆ, ಎರಡೂ ಚೆನ್ನಾಗಿರುತ್ತೆ, ಎರಡೂ ಟೇಸ್ಟು ಚೆನ್ನಾಗಿರುತ್ತೆ. ಸೊ 1-2 ನಿಮಿಷ ನೀವು ಬಿಸಿ ಮಾಡಿಕೊಂಡ್ರೂ ಸಾಕು. ಸೊ ನೋಡಿ, ಈಗ ಕಲಸಿದ್ದಾಗಿದೆ. ಈಗ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಟೇಸ್ಟ್ ಕೂಡ ಅಷ್ಟೇ ಸಖತ್ತಾಗಿರುತ್ತೆ. ಮತ್ತು ಡೈಲಿ ನೀವು ಒಂದೇ ಥರ ಬ್ರೇಕ್ಫಾಸ್ಟ್ ತಿಂದು ಬೇಜಾರಾಗಿದ್ದರೆ ಇದನ್ನು ಮಾಡ್ಕೋಬೋದು. ಇಲ್ಲ ಸಾಯಂಕಾಲದ ಹೊತ್ತು ಸ್ನ್ಯಾಕ್ಸ್ಗಾಗೂ ಇದನ್ನು ಮಾಡ್ಕೋಬೋದು. ಇದನ್ನು ಹಾಗೇನೂ ತಿನ್ಬೋದು. ಇಲ್ಲಪ್ಪ ಇದ್ರ ಜೊತೆ ಏನಾದರೂ ಬೇಕು ಅಂತಂದರೆ ನೀವು ಪುದೀನ ಚಟ್ನಿ ಬರುತ್ತಲ್ವ, ಅದನ್ನಾದರೂ ಇದಕ್ಕೆ ಹಚ್ಕೊಂಡು ತಿನ್ಬೋದು. ಇದಕ್ಕೆ ನೀವು ಸಾಬುದಾನ ಢೋಕ್ಲಾನೂ ಅನ್ಬೋದು. ಸೊ ನೋಡಿದ್ರಲ್ಲ ವೀಕ್ಷಕರೇ, ಈ ಹೊಸ ರೆಸಿಪಿನ ಹೇಗೆ ಮಾಡೋದು ಅಂತ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದಿನ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.